ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇಂದಿನ ದಿನ ರಾಯರ ಗುಣವನ್ನು ತಿಳಿಸ್ತಕ್ಕಂತಹ ಒಂದು ಅಪೂರ್ವವಾದ ನಾಮ ಓಂ ತೂಲೀಕೃತ ಘೌಘಾಯ ನಮಃ. ರಾಯರು ತಮ್ಮ ಭಕ್ತರನ್ನ ಅದೆಷ್ಟು ದಯೆಯಿಂದ ಅಥವಾ ಕಾರುಣ್ಯದಿಂದ ಉದ್ಧಾರ ಮಾಡ್ತಾ ಇದ್ರು ಅನ್ನೋದನ್ನ ತಿಳಿಸ್ತಕ್ಕಂಥ ಒಂದು ಮಾತು ಈ ನಾಮ. ಇವತ್ತಿನ ದಿನ ನಾವು ಅನೇಕ ರೀತಿಯಾದ ಪಾಪಗಳನ್ನ ಮಾಡ್ತೇವೆ. ಪ್ರಪಂಚದಲ್ಲಿ ಬದುಕಿರತಕ್ಕಂಥ ವ್ಯಕ್ತಿ ನಾನು ಪಾಪವನ್ನೇ ಮಾಡಿಲ್ಲ ಅಂತ ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಗೊತ್ತಿದ್ದು ಪಾಪ ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೇನೆ ಪಾಪವನ್ನ ಮಾಡ್ತಾರೆ. ಇಷ್ಟೇ ಹೊರತು ಪಾಪವನ್ನ ಸಂಪಾದನೆ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಆಗಲಿ ಅಥವಾ ಕೆಟ್ಟ ಕೆಲಸವನ್ನ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಆಗಲಿ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ. ಹಾಗಾದ್ರೆ ಈ ಪಾಪವನ್ನು ಹೆಂಗೆ ಪರಿಹಾರ ಮಾಡ್ಕೋಬೇಕು? ದೇವರನ್ನ ಮೊರೆ ಹೋಗ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ದೇವರನ್ನ ಮೊರೆ ಹೋಗ್ಲಿಕ್ಕೆ ನಮಗ್ ಗೊತ್ತಿಲ್ಲ, ಗುರುಗಳನ್ನ ಮೊರೆ ಹೊಂದು ಅಂತ ಹೇಳುತ್ತೆ. ಯಾವಾಗ ಗುರುಗಳ ಪಾದವನ್ನ ನೀನ್ ನಂಬುತ್ತೀಯೋ ಆಗ ಆ ಗುರುಗಳು ನೀನು ಸಂಪಾದನೆ ಮಾಡಿದ ಪಾಪ ಎಂಬ ಬೆಟ್ಟದ ರಾಶಿಯನ್ನ ನಾಶ ಮಾಡಿ ಹಾಕ್ತಾರ. ಬೆಟ್ಟವನ್ನ ನಾಶ ಮಾಡ್ಲಿಕ್ಕೆ ಇವತ್ತಿನ ದಿನ ಸಾಧ್ಯನಾ? ಅದಕ್ಕೋಸ್ಕರ ವಸ್ತುತಃ ಕಲ್ಲಿನ ಬೆಟ್ಟಕ್ಕಿಂತಲೂ ಕೂಡ ಈ ಪಾಪದ ಬೆಟ್ಟ ತುಂಬಾ ಗಟ್ಟಿಯಾದದ್ದು. ಅದನ್ನ ಹಂಗೆಲ್ಲ ಸುಮ್ಮನೆ ನಾಶವನ್ನ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಆದರೂ ಕೂಡ ಎಷ್ಟು ಸುಲಭದಲ್ಲಿ ಈ ರಾಯರು ನಾವು ಮಾಡಿದ ಪಾಪಗಳನ್ನ ನಾಶ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಹತ್ತಿಯ ಮೂಟೆ ಅಥವಾ ಒಂದು ದೊಡ್ಡ ಗುಡಾನ್ ಅಂತಾನೆ ಇಟ್ಕೊಳ್ಳಿ. ಆ ಗುಡಾನಲ್ಲಿ ಇರ್ತಕ್ಕಂಥ ಹತ್ತಿಯ ರಾಶಿಗೆ ಒಂದು ಬೆಂಕಿಯ ಕಿಡಿ ತಾಕ್ತು ಅಂತ ಹೇಳಿದ್ರೆ ಕ್ಷಣಾರ್ಧದಲ್ಲಿ ಇಡೀ ಹತ್ತಿಯ ರಾಶಿಯೇ ಸುಟ್ಟು ಕರಕಲಾಗಿ ಹೋಗ್ಬಿಡುತ್ತೆ. ಹಾಗೆ ನಾವು ಕೂಡ ಹತ್ತಿಯ ಬೆಟ್ಟದಂತೆ ಅಥವಾ ಹತ್ತಿಯ ರಾಶಿಯಂತೆ ಅನೇಕ ವಿಧವಾದ ಪಾಪಗಳನ್ನ ಮಾಡಿದ್ದರೂ ಕೂಡ ಕರುಣಾ ಸಮುದ್ರರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಪಾಪಗಳನ್ನ ಹತ್ತಿಯ ರಾಶಿಯನ್ನ ಸುಟ್ಟ ಹಾಕಿದಂತೆ ನಾವು ಮಾಡಿದ ಪಾಪಗಳನ್ನ ನಾಶ ಮಾಡಿ ಹಾಕ್ತಾರೆ. ಪಾಪ ಎಂಬ ಹತ್ತಿಯ ರಾಶಿ ಸುಟ್ಟು ಕರಕಲಾಗಿ ಹೋಗ್ಬಿಡುತ್ತಂತೆ. ಶಾಸ್ತ್ರಗಳು ಪುಣ್ಯ ಅಥವಾ ಪಾಪ ಈ ಎರಡನ್ನೂ ಕೂಡ ತುಂಬಾ ಸೊಗಸಾಗಿ ಇವತ್ತಿನ ದಿನ ಶಾಸ್ತ್ರ ಪ್ರಪಂಚದಲ್ಲಿ ನಮಗೆ ನಿರೂಪಿಸಿಕೊಟ್ಟಿದೆ. ಅನೇಕ ರೀತಿಯಾದ ಕರ್ಮಗಳು ಇವತ್ತಿನ ದಿನ ನಮ್ಮನ್ನ ಬಾಧಿಸ್ತಾ ಇರ್ತೇವೆ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತ. ಇದರಲ್ಲಿ ಎರಡರಿಂದ ತಪ್ಪಿಸ್ಕೊಂಡ್ರೂ ಕೂಡ ಪ್ರಾರಬ್ಧ ಕರ್ಮದಿಂದ ಮಾತ್ರ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಆಗಂಗಿಲ್ಲ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಎನ್ನುವ ಮಾತಿನಂತೆ ನಾನು ಮಾಡಿದ ಒಳ್ಳೆ ಕರ್ಮದ ಫಲ ಅದು ಸುಖದ ಪ್ರಾರಬ್ಧ ಇರಬಹುದು ಅಥವಾ ಕೆಟ್ಟ ಕರ್ಮದ ಫಲ ಅರ್ಥಾತ್ ದುಃಖದ ಪ್ರಾರಬ್ಧ ಇರಬಹುದು. ಎರಡನ್ನೂ ಕೂಡ ಅವಶ್ಯವಾಗಿ ಅನುಭವಿಸಲೇಬೇಕು. ಹಾಗಾಗಿ ಏನ್ ಮಾಡಬೇಕು? ಈ ಸಂಸಾರದಲ್ಲಿ ಇರತಕ್ಕಂಥ ನಾವು ಈ ಪಾಪಗಳನ್ನ ಅಹರನಿಶಿ ಸಂಪಾದನೆ ಮಾಡ್ತಾನೇ ಇರ್ತೇವೆ. ಹೆಂಗ ನಾವು ಇದರಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಶಾಸ್ತ್ರ ತಿಳಿಸಿಕೊಡುತ್ತೆ. ನಾರಾಯಣೋಸೌ ಪರಮೋ ವಿಚಿಂತ್ಯ ಮುಮುಕ್ಷುಭಿ ಕರ್ಮ ಪಾಶಾದಮುಷ್ಮಾತ್. ಈ ಕರ್ಮ ಪಾಶದಿಂದ ಮುಕ್ತಿಯನ್ನ ಬಯಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ಅಸೌ ನಾರಾಯಣ ವಿಚಿಂತ್ಯ,
ಈ ನಾರಾಯಣನನ್ನೇ ನಾವು ಸ್ತೋತ್ರ ಮಾಡಬೇಕು ಅಂತ ಹೇಳಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ನಾರಾಯಣನ ಅನುಗ್ರಹ ನಮಗೆ ದೊರೀಬೇಕು ಅಂತ ಹೇಳಿದ್ರೆ ಲೋಕದಲ್ಲಿ ಗುರುಗಳು ಅಂತ ಪ್ರಸಿದ್ಧರಾದ ರಾಘವೇಂದ್ರ ತೀರ್ಥರನ್ನ ನಾವು ಆಶ್ರಯಿಸಬೇಕು ಅಂತ ಹೇಳ್ತಾರೆ ಅಪ್ಪಣ್ಣಾಚಾರ್ಯರು. ಯಾಕೆ ರಾಯರು ಕೂಡ ಇವತ್ತಿನ ದಿನ ನಾವು ಮಾಡಿದ ಪಾಪಗಳನ್ನ ಪರಿಹಾರ ಮಾಡ್ತಾರೆ ಅಥವಾ ದೇವರಿಗೆ ರೆಕಮೆಂಡೇಶನ್ ಅನ್ನ ಮಾಡಿಸ್ತಾರೆ. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ. ಅಪ್ಪಣ್ಣಾಚಾರ್ಯರು ತಿಳಿಸಿಕೊಡ್ತಕ್ಕಂಥ ಮಾತು. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ. ಅಘ ಅನ್ನುವ ಶಬ್ದಕ್ಕೆ ಪಾಪ ಅಂತ ಅರ್ಥ. ಈ ಪಾಪ ಎಂಬ ಬೆಟ್ಟವನ್ನ ಸಂಭೇದನ ತುಂಡು ತುಂಡಾಗಿ ಮಾಡಲಿಕ್ಕೆ ರಾಯರು ಸಮರ್ಥರು. ರಾಯರ ದೃಷ್ಟಿಯೇ ಈ ಪಾಪ ಎಂಬ ಬೆಟ್ಟವನ್ನ ತೊಡೆದು ಹಾಕಲಿಕ್ಕೆ ವಜ್ರಾಯುಧದಂತೆ ಇದೆ ಅಂತ ಅಪ್ಪಣ್ಣಾಚಾರ್ಯ ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಇಂದ್ರನ ವಜ್ರಾಯುಧ ವೃತ್ರಾಸುರನನ್ನ ಸಂಹಾರ ಮಾಡಿತು. ಹಾಗೆ ರಾಘವೇಂದ್ರ ತೀರ್ಥರ ದೃಷ್ಟಿಯಿಂದ ವಜ್ರಾಯುಧ ಇವತ್ತಿನ ದಿನ ನಾವು ಮಾಡಿದ ಪಾಪಗಳೆಂಬ ಬೆಟ್ಟವನ್ನ ತೊಡೆದು ಹಾಕತ್ತೆ ಅಂತ ಹೇಳಿದ್ರೆ ರಾಯರ ಕಾರುಣ್ಯ ಭಕ್ತರ ಮೇಲೆ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿಗಳ ದೃಷ್ಟಿ ನಮ್ಮ ಮೇಲೆ ಅವಾಗ ಬೀಳ್ತಾ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅವ್ರಿಗೇನಾಗಬೇಕಾಗಿಲ್ಲ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ಪವಿತ್ರರಾಗ್ತೇವೆ. ಇವತ್ತಿಗೂ ಕೂಡ ಗುರುಗಳು ಚಾತುರ್ಮಾಸ್ಯಕ್ಕೆ ಒಂದು ಪ್ರದೇಶದಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಅನೇಕ ಭಕ್ತರು ಈ ಚಾತುರ್ಮಾಸ್ಯ ಎಂಬ ಪರ್ವಕಾಲದಲ್ಲಿ ಗುರುಗಳ ದೃಷ್ಟಿಗೆ ಬಿದ್ದು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾರೆ. ಯಾವಾಗ ಮಹಾತ್ಮರು ನಮ್ಮಂಥ ಪಾಮರರ ಮನೆಗೆ ಬರ್ತಾರೋ ವಾಚಂ ದದ್ಯಾತ್ ಮನೋದದ್ಯಾತ್, ಮುಖ ಕೊಟ್ಟು ಮಾತನಾಡಿಸ್ಬೇಕು, ಮನಸ್ಸನ್ನ ಪೂರ್ಣವಾಗಿ ಆ ಮಹಾತ್ಮರಿಗೆ ಧಾರೆ ಎರಿಬೇಕು. ನಾಟಕೀಯವಾಗಿ ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಹೋಗಬಾರದು. ಯಾವಾಗ ನಮ್ಮ ನಡತೆಯಲ್ಲಿ ಪ್ರವೃತ್ತಿಯಲ್ಲಿ ನಿಷ್ಕಲ್ಮಶವಾದ ಒಂದು ಪ್ರವೃತ್ತಿ ಇರುತ್ತೋ ಅಲ್ಲಿ ಗುರುವಿನ ಅನುಗ್ರಹ, ದೇವರ ಅನುಗ್ರಹ ನಿಶ್ಚಯವಾಗಿಯೂ ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಜ್ಯೋತಿಷ್ಶಾಸ್ತ್ರದಲ್ಲೂ ಕೂಡ ನಾವು ಕೇಳ್ತೇವೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಶಾಸ್ತ್ರವನ್ನ ಕೇಳಲಿಕ್ಕೆ ಹೋದಾಗ ಜನ್ಮಾಂತರದ ಕರ್ಮ ಆ ಜಾತಕದಲ್ಲಿ ಸೂಚಿತ ಆಗ್ತಾ ಇದ್ದರೂ ಕೂಡ ಯಾವ ಒಬ್ಬ ವ್ಯಕ್ತಿಗೆ ಗುರುವಿನ ಅನುಗ್ರಹ ಉಂಟೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಅನೇಕ ರೀತಿಯಾದ ಕಷ್ಟದಿಂದ ಪಾರಾಗಿ ತುಂಬ ದೊಡ್ಡ ಉನ್ನತಿಯನ್ನ ಹೊಂದದ್ದನ್ನ ನಾವು ಇವತ್ತಿನ ದಿನ ಕೇಳ್ತೇವೆ. ಹಾಗಾಗಿ ದೇವತಾ ಅನುಗ್ರಹವನ್ನ ಸಂಪಾದನೆ ಮಾಡೋದಕ್ಕಿಂತಲೂ ಕೂಡ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿದರೆ ಆಗ ಆಗ್ತಕ್ಕಂಥ ಆನಂದ ಅನೇಕ ರೀತಿಯಾದ ಆಪತ್ತುಗಳಿಂದ ಆ ಗುರುವಿನ ಅನುಗ್ರಹ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಾವೆಲ್ಲ ಕೇಳ್ತೇವೆ. ಇವತ್ತಿಗೂ ಕೂಡ ರಾಘವೇಂದ್ರ ತೀರ್ಥರ ಬೃಂದಾವನದ ಮೇಲೆ ಇಟ್ಟು ಕೊಟ್ಟ ಮೃತ್ತಿಕೆ ಆಗಲಿ ಅಥವಾ ಇಟ್ಟು ಕೊಟ್ಟ ಮಂತ್ರಾಕ್ಷತೆ ಆಗಲಿ ನಮಗೆಂಥಿಂಥ ಫಲವನ್ನು ಕೊಡುತ್ತೆ ಅನ್ನೋದು ನಾವು ನೀವೇ ಇವತ್ತಿನ ದಿನ ಸಾಕ್ಷಿಯಾಗಿದ್ದೇವೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ರಾಯರ ಮಂತ್ರಾಕ್ಷತೆಗೆ ಇಷ್ಟು ಸಾಮರ್ಥ್ಯ ಇದೆ, ರಾಘವೇಂದ್ರ ತೀರ್ಥರ ಮೃತ್ತಿಕೆಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ರಾಯರ ಸಾಮರ್ಥ್ಯ ಇನ್ನೆಷ್ಟು ಇರಬಾರದು ಅನ್ನೋದನ್ನು ನಾವು ಊಹಿಸಿಕೊಳ್ಬೇಕು. ಕಲ್ಪನಾತೀತವಾದಂಥ ಸಾಮರ್ಥ್ಯ ಭಗವಂತನ ಮುಖ್ಯ ಪ್ರಾಣ ದೇವರ ಒಂದು ವಿಶೇಷ ಕೃಪಾ ಕಟಾಕ್ಷದಿಂದ ರಾಘವೇಂದ್ರ ತೀರ್ಥರಿಗೆ ಒಲಿದು ಬಂದಿದೆ. ಅಪ್ಪಣ್ಣಾಚಾರ್ಯರೇ ನಮಗೆ ತಿಳಿಸಿಕೊಡಬೇಕಾದ್ರೆ ಭವ ದುಃಖ ತೂಲ ಸಂಘಾಗ್ನಿಚರ್ಯ ಅಂತ ಹೇಳ್ತಾರೆ. ಸಂಸಾರ ಎಂಬ ಯಾವ ಈ ಗೋಜಿನಲ್ಲಿ ಅಥವಾ ಗುಂಡಿಯಲ್ಲಿ ನಾವು ಬಿದ್ದಿದ್ದೇವೋ ಇದಕ್ಕೆ ರಾಯರನ್ನ ಕಂಡ್ರೆ ಬೆಂಕಿಯಂತೆ. ಅರ್ಥಾತ್ ನಮ್ಮ ಈ ಸಂಸಾರದ ಬಂಧವನ್ನ ರಾಘವೇಂದ್ರ ಸ್ವಾಮಿಗಳು ಪರಿಹಾರ ಮಾಡಿ ನಮಗೆ ಅನುಗ್ರಹವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಗೊತ್ತಿದ್ದು ಗೊತ್ತಿಲ್ಲದೆ ಅನೇಕ ರೀತಿಯಾಗಿ ಮಾಡಿದ ಯಾವ ಪಾಪಗಳು ಇದ್ದಾವೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಪಗಳನ್ನ ರಾಘವೇಂದ್ರ ಮಹಾಸ್ವಾಮಿಗಳು ನಿವೃತ್ತಿ ಮಾಡಲಿ,
ನಿವೃತ್ತಿ ಮಾಡಿ ಪ್ರತಿಯೊಬ್ಬ ಮನುಷ್ಯರನ್ನು ಕೂಡ ಪ್ರವೃತ್ತಿ ಮಾರ್ಗದಿಂದ ವಿಮುಖನನ್ನಾಗಿ ಮಾಡಿ ನಿವೃತ್ತಿ ಮಾರ್ಗದ ಕಡೆ ಕರೆದುಕೊಂಡು ಹೋಗ್ತಕ್ಕಂತಹ ಅನುಗ್ರಹವನ್ನು ಮಾಡಲಿ ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆ ಈ ಓಂ ತೂಲಾಗಿತಿ ಕೃತೌಘೌಘಾಯ ನಮಃ ಓಂ ಅನ್ನೋ ಒಂದು ನಾಮದಲ್ಲಿ ನಾವು ಚಿಂತನೆಯನ್ನ ಮಾಡಬಹುದಾಗಿದೆ.